ನಮಸ್ಕಾರ ಎಲ್ಲರಿಗೂ. ಕೃಷಿಯಲ್ಲಿ ಒಂದು ಸಣ್ಣ ಡಿಜಿಟಲ್ ಹೆಜ್ಜೆ ಎಷ್ಟೊಂದು ದೊಡ್ಡ ಬದಲಾವಣೆಯನ್ನ ತರಬಲ್ಲದು ಅಂತ ಇವತ್ ನೋಡೋಣ. ಅದರಲ್ಲೂ ಈ ಅನಿರೀಕ್ಷಿತ ಹವಾಮಾನದ ಸವಾಲುಗಳನ್ನ ಟೆಕ್ನಾಲಜಿ ಬಳಸಿ ಹೇಗೆ ಎದುರಿಸ್ಬೋದು ಅನ್ನೋದನ್ನ ತಿಳಿಯೋಣ ಬನ್ನಿ. ಎಷ್ಟೋ ಸಲ ಹೀಗಾಗಿರುತ್ತೆ ಅಲ್ವಾ? ರೈತರು ಕಷ್ಟಪಟ್ಟು ಬೆಳೆಗೆ ಹಾಕಿದ ಗೊಬ್ಬರ ಮರುದಿನವೇ ಅನಿರೀಕ್ಷಿತವಾಗಿ ಬಂದ ಮಳೆಗೆ ಪೂರ್ತಿಯಾಗಿ ಕೊಚ್ಚಿಕೊಂಡು ಹೋಗಿ ವ್ಯರ್ಥವಾಗಿರುತ್ತೆ. ಆ ನೋವೆಂಥದ್ದಲ್ವಾ? ಅಥವಾ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೀಟನಾಶಕ ಸಿಂಪಡಿಸಿದ ಕೆಲವೇ ಗಂಟೆಗಳಲ್ಲಿ ಧಾರಾಕಾರ ಮಳೆ ಬಂದ್ಬಿಡುತ್ತೆ. ಆಗ ಮಾಡಿದ ಪ್ರಯತ್ನವೆಲ್ಲ ನೀರಲ್ಲಿ ಹೋಮ ಮಾಡಿದ ಹಾಗೆ ಆಗುತ್ತೆ. ಇದು ಬರೀ ಹಣದ ನಷ್ಟ ಅಷ್ಟೇ ಅಲ್ಲ, ರೈತರ ಭರವಸೆಯೂ ಕೂಡ ನೀರು ಪಾಲಾದಂತೆ. ಇನ್ನೊಂದು ಕಡೆ ನೋಡಿ, ಮಳೆ ಬರುತ್ತೆ ಅನ್ನೋ ಒಂದೇ ಒಂದು ನಂಬಿಕೆ ಮೇಲೆ ಬಿತ್ತನೆ ಮಾಡಿರ್ತಾರೆ. ಆದ್ರೆ ವಾರಗಟ್ಟಲೆ ಆಕಾಶ ನೋಡ್ತಾ ಕಾದು ಕುಳಿತರೂ ಮಳೆ ಮಾತ್ರ ಬಂದಿರಲ್ಲ. ಆಗ ಬೀಜಗಳು ಮೊಳಕೆಯೊಡೆಯದೆ ಹೋದಾಗ ರೈತರ ಸ್ಥಿತಿ ಊಹಿಸೋಕು ಕಷ್ಟ. ಇದೆಲ್ಲ ಸುಮ್ನೆ ಕಥೆಗಳಲ್ಲ, ನಮ್ಮ ದೇಶದ ಎಷ್ಟೋ ರೈತರು ದಿನ ಅನುಭವಿಸೋ ಕಷ್ಟಗಳು. ಸರಿ, ಈ ಎಲ್ಲಾ ಸವಾಲುಗಳಿಗೆ ಒಂದು ಸರಳವಾದ ಉತ್ತರ ಇದೆ. ಅದು ಕೂಡ ಒಂದು ಡಿಜಿಟಲ್ ಪರಿಹಾರ. ಅದೇನು ಗೊತ್ತಾ? ನಾಳೆ ಹವಾಮಾನ ಹೇಗಿರುತ್ತೆ ಅಂತ ನಿಖರವಾಗಿ ಹೇಳುವ ಒಂದು ಸ್ಮಾರ್ಟ್ ಆಪ್. ಇದ್ರ ಹೆಸರು ವೆದರ್ ಟುಮಾರೋ. ಇದನ್ನ ಕೇವಲ ಒಂದು ಆಪ್ ಅಂತ ಹೇಳೋದಕ್ಕಿಂತ ರೈತರ ಒಬ್ಬ ಡಿಜಿಟಲ್ ಗೆಳೆಯ ಅಂದ್ರೆ ಸರಿ ಹೋಗುತ್ತೆ. ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ, ಇದು ಮುಂದಿನ 10 ದಿನ 15 ದಿನಗಳ ಫೋರ್ಕಾಸ್ಟ್ ಕೊಡಲ್ಲ. ಬದಲಾಗಿ ರೈತರಿಗೆ ಆ ದಿನಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರೋದೇನು, ನಾಳೆಯ ಹವಾಮಾನ, ಅದ್ರ ಮೇಲೆ ಮಾತ್ರ ಇದು ಗಮನ ಹರಿಸುತ್ತೆ. ಈ ಆಪ್ ನಾಳೆ ತಾಪಮಾನ ಎಷ್ಟಿರುತ್ತೆ, ಮಳೆ ಬರೋ ಸಾಧ್ಯತೆ ಇದೆಯಾ, ಗಾಳಿ ಎಷ್ಟು ಜೋರಾಗಿ ಬೀಸುತ್ತೆ, ಆಮೇಲೆ ತೇವಾಂಶ ಎಷ್ಟಿರುತ್ತೆ ಅನ್ನೋ ಬಗ್ಗೆ ಏಕ್ದಮ್ ನಿಖರವಾದ ಮಾಹಿತಿ ಕೊಡುತ್ತೆ. ಅಷ್ಟೇ ಅಲ್ಲ, ಇದು ಪ್ರತಿ ಗಂಟೆಗೂ ಹವಾಮಾನದಲ್ಲಿ ಏನೇನ್ ಬದಲಾವಣೆ ಆಗುತ್ತೆ ಅಂತಾನೂ ತಿಳಿಸುತ್ತೆ. ಇದ್ರಿಂದ ದಿನದ ಯಾವ ಟೈಮಲ್ಲಿ ಯಾವ ಕೆಲಸ ಮಾಡಿದ್ರೆ ಸರಿ ಅಂತ ಪ್ಲಾನ್ ಮಾಡೋದಿದೆಯಲ್ಲ, ಅದು ಈಗ ತುಂಬಾನೇ ಸುಲಭ. ಹಾಗಾದ್ರೆ ಈ ಮಾಹಿತಿಯನ್ನೇ ಬಳಸ್ಕೊಂಡು ಕೃಷಿಯಲ್ಲಿ ಸ್ಮಾರ್ಟ್ ನಿರ್ಧಾರಗಳನ್ನ ಹೇಗೆ ತಗೋಬೋದು? ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನೋಡಿ, ಉದಾಹರಣೆಗೆ ನಾಳೆ ಮಳೆ ಬರುತ್ತೆ ಅಂತ ಆಪ್ನಲ್ಲಿ ಮುನ್ಸೂಚನೆ ಇದ್ರೆ ಅದು ಬಿತ್ತನೆ ಮಾಡೋಕೆ ಬೆಸ್ಟ್ ಟೈಮ್. ಹಾಗೇನೆ ನೀರಾವರಿ ಮಾಡೋ ಅವಶ್ಯಕತೆ ಇರಲ್ಲ. ಇದ್ರಿಂದ ನೀರು, ಕರೆಂಟ್ ಎರಡೂ ಸೇವ್ ಆಗತ್ತೆ. ಅದೇ ಒಂದ್ ವೇಳೆ ನಾಳೆ ಒಣ ಹವಾಮಾನ ಇರತ್ತೆ ಅಂತ ಗೊತ್ತಾದ್ರೆ ಆಗ ಕೀಟನಾಶಕ ಸಿಂಪಡಿಸೋಕೆ ಅಥವಾ ಗೊಬ್ಬರ ಹಾಕೋಕೆ ಅದಕ್ಕಿಂತ ಒಳ್ಳೆ ಸಮಯ ಇನ್ನೊಂದಿಲ್ಲ. ನೋಡಿ, ಹೀಗೆ ಪ್ರತಿಯೊಂದು ನಿರ್ಧಾರದ ಹಿಂದೆ ಒಂದು ಡೇಟಾ, ಒಂದು ಬುದ್ಧಿವಂತಿಕೆ ಇರುತ್ತೆ. ಸರಿ, ಇದೆಲ್ಲ ಬರೀ ಥಿಯರಿನಾ? ಇಲ್ಲ, ಖಂಡಿತ ಇಲ್ಲ. ನಿಜ ಜೀವನದಲ್ಲಿ ಈ ಆಪ್ ರೈತರ ಬದುಕನ್ನ ಹೇಗೆ ಬದಲಾಯಿಸಿದೆ ಅನ್ನೋದಕ್ಕೆ ನಮ್ಮಲ್ಲೀಗ ಕೆಲವು ನೈಜ ಉದಾಹರಣೆಗಳಿವೆ. ಬನ್ನಿ ನೋಡೋಣ. ಮೊದಲನೇದಾಗಿ ಇವರು ರವಿ ಅಂತ. ತಮ್ಮ ಬೆಳೆಗೆ ಗೊಬ್ಬರ ಹಾಕೋಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಏನೋ ಅನ್ಸಿ ವೆದರ್ ಟುಮಾರೋ ಆಪ್ ಓಪನ್ ಮಾಡಿ ನೋಡಿದ್ರೆ ನಾಳೆ ಸುಮಾರು 80% ಮಳೆ ಬರೋ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇತ್ತು. ತಕ್ಷಣವೇ ಅವರು ಗೊಬ್ಬರ ಹಾಕೋ ಪ್ಲಾನನ್ನ ಮುಂದಕ್ಕೆ ಹಾಕಿದ್ರು. ಮರುದಿನ ಏನಾಯ್ತು ಗೊತ್ತಾ? ಆಪ್ನಲ್ಲಿ ಹೇಳಿದ ಹಾಗೇನೆ ಜೋರಾಗಿ ಮಳೆ ಬಂತು. ಇದ್ರಿಂದ ರವಿ ಅವರು ಹಾಕ್ಬೇಕಿದ್ದ ಗೊಬ್ಬರ ವ್ಯರ್ಥವಾಗ್ಲಿಲ್ಲ, ಅವರ ದುಡ್ಡು ಉಳಿತು. ಅಷ್ಟೇ ಅಲ್ಲ, ಸರಿಯಾದ ಸಮಯಕ್ಕೆ ತೇವಾಂಶ ಸಿಕ್ಕಿದ್ರಿಂದ ಬೆಳೆಯೂ ಕೂಡ ಚೆನ್ನಾಗಿ ಬಂತು. ನೋಡಿ, ಒಂದು ಸಣ್ಣ ಡಿಜಿಟಲ್ ಹೆಜ್ಜೆ ಎಷ್ಟೊಂದು ದೊಡ್ಡ ಲಾಭ ತಂದ್ಕೊಡ್ತು. ಇನ್ನೊಂದು ಉದಾಹರಣೆ ನೋಡೋಣ. ಇವರು ಲಕ್ಷ್ಮಿ ಅಮ್ಮ. ಅವರು ತಮ್ಮ ಬೆಳೆಗೆ ಕೀಟನಾಶಕ ಸ್ಪ್ರೇ ಮಾಡ್ಬೇಕಿತ್ತು. ಆಪ್ ಚೆಕ್ ಮಾಡಿದಾಗ ನಾಳೆ ಮಳೆ ಇಲ್ಲ, ಹಾಗೆ ಗಾಳಿಯೂ ತುಂಬಾನೇ ಕಡಿಮೆ ಇರುತ್ತೆ ಅಂತ ಗೊತ್ತಾಯ್ತು. ಕೀಟನಾಶಕ ಸಿಂಪಡಿಸೋಕೆ ಇದೇ ಸರಿಯಾದ ಸಮಯ ಅಂತ ಅವರಿಗೆ ಖಚಿತವಾಯ್ತು. ಅವರು ಅಂದ್ಕೊಂಡಂತೆ ಆಯ್ತು. ಸ್ಪ್ರೇ ಮಾಡಿದ ಕೀಟನಾಶಕ ಮಳೆಯಲ್ಲಿ ಕೊಚ್ಚೋಗ್ಲಿಲ್ಲ, ಗಾಳಿಯಲ್ಲಿ ಪೋಲಾಗ್ಲಿಲ್ಲ. ಬದಲಾಗಿ ಅದು ಬೆಳೆಗೆ ಸರಿಯಾಗಿ ತಲುಪಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತು. ಇದರಿಂದ ಮತ್ತೆ ಸ್ಪ್ರೇ ಮಾಡೋ ಖರ್ಚು ಉಳಿತು. ಇದು ಬರೀ ಹಣದ ಉಳಿತಾಯ ಅಷ್ಟೇ ಅಲ್ಲ, ಸಮಯ ಮತ್ತೆ ಶ್ರಮ ಎರಡೂ ಉಳಿದ ಹಾಗಾಯ್ತು ಅಲ್ವಾ? ಇದನ್ನೇ ಅಲ್ವಾ ಸ್ಮಾರ್ಟ್ ಫಾರ್ಮಿಂಗ್ ಅನ್ನೋದು. ಈ ಆಪ್ ಬಳಸೋದು ಕೂಡ ಅಷ್ಟೇ ಸಿಂಪಲ್. ಮೊದಲು ಆಪ್ ಓಪನ್ ಮಾಡಿ, ನಿಮ್ಮ ಲೊಕೇಶನ್ ಆನ್ ಮಾಡಕ್ಕೆ ಪರ್ಮಿಷನ್ ಕೊಡಿ. ಅಷ್ಟೇ, ಅದು ನಾಳೆ ಹವಾಮಾನ ತೋರಿಸುತ್ತೆ. ಬೇಕಿದ್ರೆ ಗಂಟೆಯ ವಿವರಗಳನ್ನು ಚೆಕ್ ಮಾಡ್ಬೋದು. ಅದನ್ನ ನೋಡ್ಕೊಂಡು ನಿಮ್ಮ ಖೇತಿ ಕೆಲ್ಸವನ್ನ ಪ್ಲಾನ್ ಮಾಡ್ಬೋದು. ಎಲ್ಲವೂ ಬೆರಳು ತುದಿಯಲ್ಲೇ ಇದೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ತಂತ್ರಜ್ಞಾನವನ್ನ ಕೃಷಿಯಲ್ಲಿ ಬಳಸಿಕೊಳ್ಳುವುದರಿಂದ ಆಗುವ ಮುಖ್ಯ ಪ್ರಯೋಜನಗಳೇನು? ಬನ್ನಿ ಅದನ್ನೊಮ್ಮೆ ಲಿಸ್ಟ್ ಮಾಡೋಣ. ಮೊದಲನೆಯದಾಗಿ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನ ತಗೋಬಹುದು. ಎರಡನೆಯದಾಗಿ, ಗೊಬ್ಬರ, ಕೀಟನಾಶಕದಂತಹ ಸಂಪನ್ಮೂಲಗಳ ಮೇಲಿನ ಖರ್ಚು ಕಡಿಮೆಯಾಗತ್ತೆ. ಇದರಿಂದ ಬೆಳೆಯ ಇಳುವರಿ ಹೆಚ್ಚಾಗತ್ತೆ, ಸಮಯವನ್ನ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬಹುದು,
ಹಾಗೆ ನೀರು ಮತ್ತೆ ವಿದ್ಯುತ್ನಂತಹ ಅಮೂಲ್ಯ ಸಂಪನ್ಮೂಲಗಳನ್ನ ಉಳಿಸಬಹುದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಜೇಬನಲ್ಲಿ ಇಟ್ಕೊಳ್ಬಹುದಾದ ಒಬ್ಬ ಡಿಜಿಟಲ್ ಕೃಷಿ ಸಲಹೆಗಾರನಿದ್ದ ಹಾಗೆ. ಈ ಆಪ್ ಎಷ್ಟು ನಿಖರವಾಗಿದೆ ಅಂತ ಯೋಚನೆ ಬರ್ತಿದ್ಯಾ? ಇದರ ನಿಖರತೆ ಸಾಮಾನ್ಯವಾಗಿ 80-90% ಇರುತ್ತೆ. ಅಂದ್ರೆ 10ರಲ್ಲಿ 8 ಅಥವಾ 9 ಸಲ ಇದು ಹೇಳೋ ಮಾಹಿತಿ ಸರಿಯಾಗಿರುತ್ತೆ. ನಮ್ಮ ನಿರ್ಧಾರಗಳಿಗೆ ಇದೊಂದು ತುಂಬಾನೇ ಗಟ್ಟಿಯಾದ ಆಧಾರ ಅಲ್ವಾ? ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯವನ್ನ ನೆನ್ಪಲ್ಲಿಡಬೇಕು. ಹವಾಮಾನ ಮುನ್ಸೂಚನೆ ಅನ್ನೋದು ಒಂದು ವಿಜ್ಞಾನ. ಅದ್ಯಾವತ್ತೂ ಭವಿಷ್ಯವಾಣಿಯಲ್ಲ. ಹಾಗಾಗಿ ಇದನ್ನ 100% ಸತ್ಯ ಅಂತ ಅಂದುಕೊಳ್ಳೋ ಬದಲು ನಮ್ಮ ಕೆಲ್ಸಗಳನ್ನ ಯೋಜಿಸೋಕೆ ಇದೊಂದು ಅತ್ಯುತ್ತಮ ಮಾರ್ಗದರ್ಶಿ ಅಂತ ಬಳಸ್ಕೊಳ್ಬೇಕು. ನೋಡಿ, ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ಟೆಕ್ನಾಲಜಿಯನ್ನ ಕೃಷಿಯಲ್ಲಿ ಬಳಸ್ಕೊಳ್ಳೋದು ಕೇವಲ ಒಂದು ಆಯ್ಕೆಯಾಗಿ ಉಳಿದಿಲ್ಲ, ಅದೊಂದು ಅನಿವಾರ್ಯತೆ ಆಗ್ತಿದೆ. ಇದು ನಷ್ಟವನ್ನ ಕಡಿಮೆ ಮಾಡಿ ಲಾಭವನ್ನ ಹೆಚ್ಚಿಸೋಕೆ ಇರೋ ಒಂದು ಖಚಿತವಾದ ದಾರಿ. ಹಾಗಾದ್ರೆ ಕೃಷಿಯಲ್ಲಿ ತಂತ್ರಜ್ಞಾನದ ಮುಂದಿನ ಹೆಜ್ಜೆ ಏನಾಗಿರಬಹುದು? ಡ್ರೋನ್ಗಳನ್ನ ಬಳಸಿ ಕೀಟನಾಶಕ ಸಿಂಪಡಿಸೋದಾ ಅಥವಾ ಮಣ್ಣಿನ ಪರೀಕ್ಷೆ ಮಾಡೋಕೆ ಆಪ್ಗಳು ಬರೋದಾ? ಇದ್ರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ಬಾರಿ ಮತ್ತೆ ಇದೇ ರೀತಿ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ. ನಮಸ್ಕಾರ.